ಇವತ್ತು ನಾವು ಟಾಟಾ ಮೋಟರ್ಸ್ದೇನು ಡಿಮರ್ಜರ್ ಆಗೈತೆ ಆ ಡಿಮರ್ಜರ್ದಿಂದ ಟಾಟಾ ಮೋಟರ್ಸ್ಗೆ ಯಾವ ಥರ ಪೆಟ್ ಬೀಳ್ತೈತಿ ಪಾಸಿಟಿವ್ ನೆಗೆಟಿವ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಡಿಮರ್ಜ್ ಆಗಾನ ಆ ಟಾಟಾ ಮೋಟರ್ಸನ್ನು ಸನ್ಸೆಕ್ಸ್ನಾಗಿಂದ ತೆಗೆದ್ರ ಅದ ಕಾರಣ ಹತ್ತರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ, ಡಿಮರ್ಜ್ ಮಾಡಕ್ಕೆ ಮೇನ್ ಕಾರಣ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಟಾಟಾ ಮೋಟರ್ಸ್ ಏನು ಕಂಪ್ನಿ ಇತ್ತ, ಈ ಕಂಪ್ನಿನ್ಯಾಗ ಎರಡು ಆಟೋಮೊಬೈಲ್ದು ಸೆಗ್ಮೆಂಟ್ದು ಬಿಸ್ನೆಸ್ಗಳು ರನ್ ಆಗತ್ತಿದ್ದು. ಒಂದನೇದ ಕಮರ್ಷಿಯಲ್ ಬಿಸ್ನೆಸ್, ಎರಡನೇದು ವೀಕ್ಷಕರೇ ಟಾಟಾ ಮೋಟರ್ಸ್ದ ಪ್ಯಾಸೆಂಜರ್ ಬಿಸ್ನೆಸ್. ಅದ ಕಾರಣ ಇವು ಎರಡು ಬಿಸ್ನೆಸ್ ಒಂದ ಕಂಪ್ನಿನಾಗ ನಡೆಸೋದು ಅಷ್ಟು ಚಲೋ ಇಲ್ಲ, ಇನ್ವೆಸ್ಟರ್ನ ಎಲ್ಲ ತಕರಾರು ಮಾಡತ್ರ. ಅದ ಕಾರಣ ಏನು ಮಾಡಿತ್ತಂದ್ರೆ ಕಂಪ್ನಿ 1 ಅಕ್ಟೋಬರ್ 2025 ಡಿಮರ್ಜರನ್ನು ಅನೌನ್ಸ್ ಮಾಡಿರ. ಡಿಮರ್ಜರ್ ಮಾಡಿಬಿಟ್ಟರೆ ಎರಡು ಕಂಪ್ನಿ. ಏನು ಟಾಟಾ ಮೋಟರ್ಸ್ ಅಂತ ಒಂದ ಕಂಪ್ನಿ ಇತ್ತ, ಅದ್ರದ್ದು ಎರಡು ಭಾಗ ಮಾಡಿ ಎರಡು ಕಂಪ್ನಿ ಹೆಸರನ್ನು ಇಟ್ರ. ಒಂದನೇದ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಲಿಮಿಟೆಡ್ ಅಂತ ಲಿಸ್ಟ್ ಆತ್ರಿ. ಎರಡನೇದು ವೀಕ್ಷಕರೇ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಲಿಮಿಟೆಡ್ ಅಂತ ಲಿಸ್ಟ್ ಆತ. ಏನು ಕಮರ್ಷಿಯಲ್ ವೆಹಿಕಲ್ ಐತ್ಲ ರೀ ಕಂಪ್ನಿ, ಅದ್ರಾಗ ಬಸ್ಗಳು ಟ್ರಕ್ಗಳು ಎಲ್ಲ ಕಮರ್ಷಿಯಲ್ ವೆಹಿಕಲ್ಗಳು ಏನಂತೇವೆ ನಾವು, ಅವೆಲ್ಲ ವೀಕ್ಷಕರೇ ಆ ಬಿಸ್ನೆಸ್ನಾಗ ಬರ್ತೈತಿ. ಮತ್ತು ಪ್ಯಾಸೆಂಜರ್ ಬಿಸ್ನೆಸ್ ಏನು ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಲಿಮಿಟೆಡ್ ಅಂತ ಕಂಪ್ನಿ ಐತಿ, ಅತ್ರ ವೀಕ್ಷಕರೇ SUV ಕಾರ್ಗಳಾಗಲಿ, ಟಾಟಾ ಮೋಟರ್ಸದ ವೀಕ್ಷಕರೇ ಇವೇನು ನೆಕ್ಸಾನ್ ಟಿಯಾಗೋ ಕಾರ್ ಅಂತೇವಿ, EV ಕಾರ್ಗಳಾಗಲಿ, ಮತ್ತೇನು ಲಕ್ಸರಿ ಸೆಗ್ಮೆಂಟ್ದು ಕಾರ್ ಇದ್ದಾವೆ JLR ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್, ಅವೆಲ್ಲ ಕಾರ್ಗಳು ವೀಕ್ಷಕರೇ ಪ್ಯಾಸೆಂಜರ್ ಸೆಗ್ಮೆಂಟ್ನಾಗ ಬರ್ತಾವ. ಅದ ಕಾರಣ ಈಗ ಇದ್ರಲ್ಲಿ ಏನಾತಂತಂದ್ರೆ, ಈಗ ಪ್ಯಾಸೆಂಜರ್ ಸೆಕ್ಟರ್ನಾಗ ಹೂಡಿಕೆ ಮಾಡೋ ಒಬ್ಬ ಇನ್ವೆಸ್ಟರ್ ಇದ್ರೆ ನಾವು ಬರೀ ಪ್ಯಾಸೆಂಜರ್ ಸೆಕ್ಟರ್ನಾಗನ ಹೂಡಿಕೆ ಮಾಡ್ಬೋದಾ, ಮತ್ತು ಯಾರೇ ಕಮರ್ಷಿಯಲ್ ಬಿಸ್ನೆಸ್ನಾಗ ಹೂಡಿಕೆ ಮಾಡೋದಿರ್ತೈತೆ ಅವರ ಕಮರ್ಷಿಯಲ್ ಬಿಸ್ನೆಸ್ನಾಗ ಈಗ ಹೂಡಿಕೆ ಮಾಡ್ಬೋದಾ. ಅಂದರೆ ಇದ್ರಲ್ಲಿ ಏನಾತಂತಂದ್ರೆ, ಮೊದಲು ಯಾರಿಗೂ ಕಮರ್ಷಿಯಲ್ನ ಹೂಡಿಕೆ ಮಾಡೋದಿರ್ತೈತಿ, ಬಟ್ ಪ್ಯಾಸೆಂಜರ್ನ ಹೂಡಿಕೆ ಮಾಡೋದಿರಂಗಿಲ್ಲ. ಬಟ್ ಅವರು ಸಹ ಪಾಪ ಏನು ಆಪ್ಷನ್ ಇಲ್ಲ ಇತ್ತ, ಟಾಟಾ ಮೋಟರ್ಸ್ದು ಸ್ಟಾಕ್ ತೊಗೋಬೇಕಾಗ್ತಿತ್ತು. ಬಟ್ ಈಗ ವೀಕ್ಷಕರೇ ಎರಡು ಬೇರೆ ಬೇರೆ ಎಂಟಿಟಿ ಆಗಿದ್ದರಿಂದ ಈಗ ಯಾರಿಗೆ ಯಾವ ಸೆಕ್ಟರ್ ತಿಳಿತೈತಿ, ಯಾವ ಬಿಸ್ನೆಸ್ ತಿಳಿತೈತಿ, ಅದ್ರಾಗನ ಈಗ ಡೈರೆಕ್ಟಾಗಿ ಹೂಡಿಕೆ ಮಾಡ್ಬೋದು. ಇದರಿಂದ ಹಲವಾರು ಲಾಭಗಳು ಅದು. ಅದ್ರಾಗ ಮೇನ್ ಲಾಭಗಳು ಏನಂತಂದ್ರೆ, ಇದ್ರಲ್ಲಿ ಎರಡು ಕಂಪ್ನಿಗಳು ಅದು. ಎರಡು ಕಂಪ್ನಿಗಳು ಆಗಿದ್ದ ಕಾರಣ ಈಗ ಎರಡು ಮ್ಯಾನೇಜ್ಮೆಂಟ್ ಆಗ್ತಾವ, ಎರಡು ಸ್ಟ್ರಾಟಜಿಗಳು ಆಗ್ತಾವ ಬೇರೆ ಬೇರೆ ಈ ಕಂಪ್ನಿಗಳ್ಗೆ, ಮತ್ತು ಎರಡು ಬೇರೆ ಬೇರೆ ವ್ಯಾಲ್ಯೂಯೇಷನ್ ಅನ್ನು ನಮಗೆ ಗೊತ್ತಾಗ್ತಾವ. ಎಲ್ಲ ಬಿಸ್ನೆಸ್ ಒಂದರ್ನಾಗ ಇರೋದ್ರಿಂದ ಯಾವ ಬಿಸ್ನೆಸ್ದ ವ್ಯಾಲ್ಯೂ ಎಷ್ಟೈತಿ ಏನೈತಿ ಕಂಡು ಹಿಡಿಯೋದು ಭಾಳ ಕಠಿಣ ಇತ್ತು. ಅದ ಕಾರಣ ಟಾಟಾ ಮೋಟರ್ಸ್ದ ಆ್ಯಕ್ಚುಯಲ್ ವ್ಯಾಲ್ಯೂ ಕಂಡು ಹಿಡಿಯೋದು ಭಾಳ ಕಠಿಣ ಆಗಿತ್ತು ರೀ. ಬಟ್ ಈಗ ಬೇರೆ ಬೇರೆ ಸೆಗ್ಮೆಂಟ್ ಟಾಟಾ ಮೋಟರ್ಸ್ನ ಆಗಿದ್ದ ಕಾರಣ ಈಗ ಪ್ಯಾಸೆಂಜರ್ ಬಿಸ್ನೆಸ್ದ ರೆವೆನ್ಯೂ ಏನು ಬರತೈತಿ, ಅದ್ರದ್ದು ಯಾವ ಥರ ಗ್ರೋತ್ ನಡೆದೈತಿ, ಅದ್ರ ಪ್ರಕಾರ ಅದ್ರ ವ್ಯಾಲ್ಯೂಯೇಷನ್ ನಾವು ಕೊಡ್ಬೋದು ಇನ್ವೆಸ್ಟರ್ ಆಗಿ. ಮತ್ತು ಕಮರ್ಷಿಯಲ್ ಬಿಸ್ನೆಸ್ದು ಯಾವ ಥರ ಬರತೈತಿ, ಅದ್ರದ್ದು ವ್ಯಾಲ್ಯೂ ನಮಗೆ ಎಷ್ಟೈತಂತ ಅದ್ರಲ್ಲೇನೋ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ಈ ಡಿಮರ್ಜ್ ಆಗಿದ್ದರಿಂದ ನಮಗೆ ಇನ್ವೆಸ್ಟರ್ಸಿಗೆ ಪಾಸಿಟಿವ್ನ ಅಂತ ನಾವು ಅನ್ಬೋದು. ನೋಡ್ಬೋದು ವೀಕ್ಷಕರೇ, ಏನು ಟಾಟಾ ಮೋಟರ್ಸ್ದ ಡಿಮರ್ಜ್ ಆತ. ಈ ಡಿಮರ್ಜ್ ಆಗಾನ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ $260 ಪರ್ ಶೇರ್ಗೆ ಲಿಸ್ಟ್ ಆಗ್ಬೋದು ಅಂತ ಅನುಮಾನ ಇತ್ತು. ಬಟ್ ಆಕ್ಚುಯಲ್ ಲಿಸ್ಟ್ ಎಷ್ಟಾಗತ್ತಂತಂದ್ರೆ $335 ಲಿಸ್ಟ್ ಆತ. ಪ್ಯಾಸೆಂಜರ್ ಏನಿತ್ತಲ್ಲ ರೀ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್, ಈ ಕಂಪ್ನಿ $400 ರಿಂದ $407 ಪರ್ ಶೇರ್ ಲಿಸ್ಟ್ ಆಗ್ಬೋದು ಅಂತ ಅನುಮಾನ ಇತ್ತು. ಅಲ್ಲೇ ಸಮೀಪನ ವೀಕ್ಷಕರೇ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಕಂಪ್ನಿ ಲಿಸ್ಟ್ ಆಗೈತೆ ನೋಡ್ರಿ. ಅದ ಕಾರಣ ವೀಕ್ಷಕರೇ ಡಿಮರ್ಜ್ ಆಗಿದ್ದರಿಂದ ಮೊದಲಿನ ಇನ್ವೆಸ್ಟರ್ಸ್ಗೆ ಏನೂ ಲಾಸ್ ಆಗಿಲ್ಲ. ಯಾಕಂದ್ರೆ ಯಾರು ವೀಕ್ಷಕರೇ ಡಿಮರ್ಜ್ಗಿಂತ ಮೊದಲು ಟಾಟಾ ಮೋಟರ್ಸ್ ಕಂಪ್ನಿಯನ್ನು ಹೋಲ್ಡ್ ಮಾಡಿರ, ಮತ್ತು ಡಿಮರ್ಜ್ ಆಗಾನ ಎರಡು ಕಂಪ್ನಿಗಳು ಸಿಕ್ಕು, ಅವು ಎರಡು ಕಂಪ್ನಿಗಳು ಕೂಡಿ 12% ರಿಟರ್ನ್ ಕೊಟ್ಟು ರೀ ಅವಾಗ. ಅದ ಕಾರಣ ಈ ಡಿಮರ್ಜ್ ಆಗಿದ್ದರಿಂದ ಕಂಪ್ನಿದ ವ್ಯಾಲ್ಯೂ ಬೀಳಿಲ್ಲ, ಉಲ್ಟಾ 12% ಇರೇತನ. ಅದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೋಡ್ರಿ, ಎರಡು ಕಂಪ್ನಿಗಳು ಕೂಡಿ ಮಾರ್ಕೆಟ್ ಕ್ಯಾಪ್ ಎಷ್ಟಿತ್ತಂತಂದ್ರೆ $2.7 ಲಕ್ಷ ಕೋಟಿಗಿಂತನೂ ಹೆಚ್ಚಿತ್ರಿ, ಕಮರ್ಷಿಯಲ್ ಬಿಸ್ನೆಸ್ ಮತ್ತು ಪ್ಯಾಸೆಂಜರ್ ಬಿಸ್ನೆಸ್. ಬಟ್ ಈಗ ವೀಕ್ಷಕರೇ ಅವೆರಡು ಬೇರೆ ಬೇರೆ ಅದು. ನೋಡ್ರಿ, ಈಗ ಕಮರ್ಷಿಯಲ್ ಬಿಸ್ನೆಸ್ನಾಗ ಯಾರು ಹೂಡಿಕೆ ಮಾಡ್ಬೋದು ಅಂತಂದ್ರೆ, ಕಮರ್ಷಿಯಲ್ ಬಿಸ್ನೆಸ್ ಹೆಂಗಿತ್ತಂದ್ರೆ ಟಾಟಾ ಮೋಟರ್ಸ್ದ ಭಾಳ ರಿಸ್ಕ್ ಕಡಿಮೆ ಐತಿ, ಕನ್ಸಿಸ್ಟೆನ್ಸಿವಾಗಿ ಅಲ್ಲಿ ಸೇಲ್ಸ್ ಗ್ರೋತ್ ಆಗ್ತೈತ್ರಿ, ಮತ್ತು ವೀಕ್ಷಕರ ಹತ್ರ ಮಾರ್ಜಿನೂ ಹೆಚ್ಚೈತಿ. ಮತ್ತು ಮೇನ್ ಏನಂತಂದ್ರೆ ಕಮರ್ಷಿಯಲ್ ವೆಹಿಕಲ್ ಎಲ್ಲರೂ ಬಿಸ್ನೆಸ್ ಸಂಬಂಧ ಯೂಸ್ ಮಾಡೋದು ಕಾರಣ ವೀಕ್ಷಕರ ಅವ ಸೇಲನ್ನು ಭಾಳ ಆಗ್ತವ. ಅದ ಕಾರಣ ಸ್ವಲ್ಪ ಗ್ರೋತ್ ಕಮ್ಮಿ ನಡಿತೈತಿ, ಬಟ್ ವೀಕ್ಷಕರೇ ರಿಸ್ಕ್ ಕಡಿಮೆ ಇರಬೇಕನ್ನೋರು ಈಗ ಟಾಟಾ ಮೋಟರ್ಸ್ದ ಕಮರ್ಷಿಯಲ್ ಬಿಸ್ನೆಸ್ನ ಹೂಡಿಕೆ ಮಾಡ್ಬೋದಾ. ಮತ್ತು ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ಬಿಸ್ನೆಸ್ ಯಾವ ಥರ ಐತಂತಂದ್ರೆ ಫುಲ್ ಗ್ರೋತ್ ಐತ್ರಿ. ಥರಗ ಹೊಸ ಕಾರ್ಗಳು ಲಾಂಚ್ ಮಾಡತ್ತಾರ. ಜಾಗ್ವಾರ್ ಲ್ಯಾಂಡ್ ರೋವರ್ ಏನು ಜಾಗ್ವಾರ್ ಕಂಪ್ನಿ ಇತ್ತು ವೀಕ್ಷಕರೇ, ಅದು ಬಂದಾಗಿತ್ತು, ಅದು ಈಗ ಸ್ಟಾರ್ಟ್ ಮಾಡ್ಯಾರ. ಅದ್ರದ್ದೂ ವೀಕ್ಷಕರೇ ಸೇಲ್ಸಿಗೆ ಬರತ್ತವ. ಮತ್ತು EVನಾಗ ಈ ಥರ ಫೋಕಸ್ ಮಾಡತ್ತಾರೆ. ಇಲ್ಲಿ ಹೈ ಗ್ರೋತ್ ಮತ್ತು ಹೈ ರಿಸ್ಕ್ದ ಪೊಟೆನ್ಷಿಯಲ್ಲೂ ಇರ್ತೈತೆ ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಈಗ ಬರೀ ಸೆನ್ಸೆಕ್ಸ್ನಾಗಿಂದ ಎದಕ್ಕೆ ಹೋತಂತಂದ್ರೆ, ಏನು ಇವು ಎರಡು ಕಂಪ್ನಿಗಳು ಮಾರ್ಕೆಟ್ ಕ್ಯಾಪ್ ಕೂಡ ಹೇಳಿದ್ನಿ ನಿಮಗೆ 2.7 ಲ್ಯಾಕ್ ಕರೋಡ್ಕಿಂತನೂ ಹೆಚ್ಚಿತ್ತ. ಅದು ವೀಕ್ಷಕರೇ ಈಗ ಸಪ್ರೇಟ್ ಆದಿಲ್ಲ ರೀ ಎರಡು ಕಂಪ್ನಿ. ಆ ಎರಡು ಕಂಪ್ನಿ ಸಪ್ರೇಟ್ ಆಗಿದ್ದ ಕಾರಣ ಮಾರ್ಕೆಟ್ ಕ್ಯಾಪ್ ಈಗ ಕಡಿಮೆ ಆಗೈತಿ ಇವು ಎರಡು ಕಂಪ್ನಿಗಳ್ದ.
ಆದ ಕಾರಣ ವೀಕ್ಷಕರೇ ಸೆನ್ಸೆಕ್ಸ್ನ ಇರಬೇಕಂತಂದ್ರೆ 2 ಲಕ್ಷ ಕೋಟಿಗಿಂತನೂ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇರಬೇಕಂತ ರೂಲ್ ಐತಿ. ಈಗ ಅದ್ರ ಪ್ರಕಾರ ಇವೆರಡು ಕಂಪ್ನಿಗಳು ವೀಕ್ಷಕರೇ ಫಿಟ್ ಆಗವಲ್ವ, ಆದ ಕಾರಣ ಇದಕ್ಕೆ ಸೆನ್ಸೆಕ್ಸ್ನಾಗಿಂದ ತಯಾರಿದಾರ. ಕಂಪ್ನಿದ ಫಂಡಮೆಂಟಲ್ ಚಲೋ ಐತಿ, ಕಂಪ್ನಿದ ಮ್ಯಾನೇಜ್ಮೆಂಟ್ ಎಲ್ಲ ಚಲೋ ಐತಿ. ಬಟ್ ಎದಕ್ಕೆ ತಯಾತಾರಂತಂದ್ರೆ ಸೆನ್ಸೆಕ್ಸ್ನ ಇರಬೇಕಂದ್ರೆ 2 ಲಕ್ಷ ಕೋಟಿಗಿಂತ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇರಬೇಕಂತನ್ನಿ. ಅದ್ರ ಪ್ರಕಾರ ಈಗ ಫಿಟ್ ಆಗವಲ್ವ, ಅದ ಕಾರಣ ತೆಗ್ಯಾತಾರಿ. ಅದ ಕಾರಣ ಕಂಪ್ನಿನಾಗ ಏನೂ ಫಾಲ್ಟ್ ಇಲ್ಲ. ಇದೇನು ರೂಲ್ ಐತಿ ಆ ರೂಲ್ ಪ್ರಕಾರ ತೆಗ್ಯಾತಾರೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಓವರ್ ಆಲ್ ವೀಕ್ಷಕರೇ ಇದೇ ಇತ್ತು. ಡಿಮರ್ಜರ್ ಆಗಿದ್ದರಿಂದ ಪಾಸಿಟಿವ್ನ ಆತ. ಯಾವ ಇನ್ವೆಸ್ಟರ್ ಯಾವ ಬಿಸ್ನೆಸ್ನಾಗ ಹೂಡಿಕೆ ಮಾಡೋ ಇಚ್ಛೆ ಇರ್ತೈತೆ ನಾವು ಹೂಡಿಕೆ ಮಾಡ್ಬೋದಾ. ಮತ್ತು ಪರ್ಟಿಕ್ಯುಲರ್ ವ್ಯಾಲ್ಯೂಯೇಷನ್ ಕಂಡು ಹಿಡಿಯೋದಾಗ್ಲಿ ಎಲ್ಲ ನಿಮ್ಗೆ ಭಾಳ ಡೀಟೇಲ್ದಾಗ ಗೊತ್ತಾಗ್ತೈತಿ. ಮೊದಲು ಕಂಪ್ನಿದ ಕ್ವಾರ್ಟರ್ಲಿ ರಿಸಲ್ಟ್ ಬಂದ್ರೆ ವೀಕ್ಷಕರೇ ಎಲ್ಲ ಸೆಗ್ಮೆಂಟ್ ವೈಸ್ ಸ್ಟಡಿ ಮಾಡಬೇಕಾಗ್ತಿತ್ತು. ಬಟ್ ಈಗ ಬೇರೆ ಬೇರೆ ವೀಕ್ಷಕರೇ ಎಲ್ಲ ರಿಸಲ್ಟ್ ಬರ್ತಾವೆ, ಎಲ್ಲ ಬೇರೆ ಬೇರೆ ಆಗೋದ್ರಿಂದ ಇದು ಒಂದು ಹೂಡಿಕೆದಾರರಿಗೆ ಪಾಸಿಟಿವ್ನ ಆಗೈತೆ ಅಂತ ನಾವು ಅನ್ಬೋದು. ಅದ ಕಾರಣ ಈ ಡಿಮರ್ಜ್ ಆಗಿದ್ದರಿಂದ ನಿಮಗಿದೇನು ಅಭಿಪ್ರಾಯ ಇತ್ತು ಅಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಇದೇ ಇತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಚಂದ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.